ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಗೈಸ್, ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಶುರುವಿನಲ್ಲಿ ಶಾಂತಿ ಫೇಸ್ಬುಕ್ ಹಾಕ್ಕೊಂಡು ಕೂತಿರ್ತಾಳೆ. ಅದೇ ಸಮಯಕ್ಕೆ ಕರೆಂಟ್ ಹೋಗಿರ್ತದೆ. ಅವಳನ್ನ ನೋಡಿಬಿಟ್ಟು ಎಲ್ಲರೂ ಎದ್ರುಕೊಂಡು ದೇವ್ ಅಂತ ಕಿರ್ಚಾಡ್ತಾ ಇರ್ತಾರೆ. ಮನೋಜು, ರೋಹಿಣಿ, ಮೀನಾ ಹಾಗೂ ಸೂರ್ಯ ನಾಲ್ಕರು ಕೂಡ ಎದ್ರುಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಎದ್ರುಕೊಂಡು ನಿಂತ್ಕೊಬಿಟ್ಟಿರ್ತಾರೆ. ಆಗ ಅಲ್ಲಿಗೆ ರಂಗನಾಥ್ ಬರ್ತಾರೆ. ಆಗ ಯಾಕ್ರೋ ಇಷ್ಟೊತ್ತು ಅಂದಿರ ಹಿಂಗೆ ಕಿರ್ಚ್ಕೊಂಡು ನಿಂತಿದ್ದೀರಾ ಅಂತ ಬೈತಾರೆ. ಅಪ್ಪೋ ಇಲ್ಲಿ ನೋಡಪ್ಪ, ದೆವ್ವ ತಲೆ ಕೆರ್ಕೊಂಡು ನಿಂತಿದೆ ನೋಡಪ್ಪ, ಇಲ್ಲಿ ತಲೆ ಕೆರ್ಕೋತಾ ಇದೆ ಅಂತ ನೋಡಿದ್ರೆ ಆಗ ಶಾಂತಿ, ನಾನು ನಿನಗೆ ಆವಾಗಲೇ ಹೇಳ್ದೆ ಮುಖ ತೊಳ್ಕೊಂಡು ಮಲ್ಕೋ, ಮಕ್ಕಳು ಎದ್ರುಕೋತಾರೆ ಅಂತ, ನೀನು ಕೇಳಲೇ ಇಲ್ಲ ನನ್ನ ಮಾತು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರೋಹಿಣಿ ಮತ್ತು ಶ್ರುತಿ ಮತ್ತು ರವಿನೂ ಅಲ್ಲಿಗೆ ಬರ್ತಾರೆ. ರವಿ ಕಡೆ ನೋಡ್ಬಿಟ್ಟು ಯಾಕೋ ಅಂತ ಕೇಳಿದ್ರೆ ಆಗ ಶ್ರುತಿ ಎದ್ರುಕೊಂಡ್ಬಿಡ್ತಾಳೆ. ಆಗ ಕರೆಂಟ್ ಯಾರು ತೆಗ್ದಿದ್ದು ಅಂತ ರೋಹಿಣಿ ಕೇಳ್ತಾಳೆ. ಎಲ್ಲರ ಮನೇಲೂ ಕರೆಂಟ್ ಇದೆ ಮಾವ, ನಮ್ಮ ಮನೇಲಿ ಮಾತ್ರ ಇಲ್ಲ ಅಂತ ಮೀನು ಹೇಳಿದ್ರೆ, ಯಾಕ್ರಿ ಕರೆಂಟ್ ಇಲ್ಲಿ ಕಟ್ಟಿಲ್ವಾ ನೀವು ಈ ತಿಂಗಳು ಅಂತ ಶಾಂತಿ ಕೇಳಿದ್ರೆ, ಯಾಕೆ ನಿನ್ನ ಮುಂದೆ ತಗೊಂಡೋಗಿ ಕಟ್ಬಿಟ್ಟು ಬಂದಿಲ್ವೇನೆ ನಾನೇ ಸ್ವತಃ ಅಂತ ಹೇಳ್ತಾರೆ. ಆಗ ಅಪ್ಪೋ ಹಂಗಾರೆ ಗೀಸ್ ಹೋಗಿರ್ಬೇಕು, ಇರಪ್ಪ ನಾನು ನೋಡ್ತೀನಿ ಅಂದ್ಬಿಟ್ಟು ಬಾರೋ ರವಿ ಅಂತ ಹೇಳ್ಬಿಟ್ಟು ರವಿ ಮತ್ತು ಸೂರ್ಯ ನೋಡೋಕೆ ಹೋಗ್ತಾರೆ. ಆಗ ನೋಡಿಬಿಟ್ಟು ನೋಡು ಟ್ರಿಪ್ ಆಗಿಬಿಟ್ಟಿದೆ ಕಣೋ ಅಂತ ಹೇಳ್ಬಿಟ್ಟು ಸೂರ್ಯ ಇಟ್ಕೊಳ್ಳೋ, ನಾನು ಆಗ್ತೀನಿ, ನೀನು ಇವಾಗ ತಾನೇ ಮದುವೆ ಆಗಿದೆಯಾ ರವಿ ಅಂತ ಹೇಳ್ಬಿಟ್ಟು ಸೂರ್ಯ ಆನ್ ಮಾಡ್ತಾನೆ. ಆಗ ಏನು ಹಿಂಗಾಗ್ಬಿಟ್ಟಿದೆ ಅಂದ್ಬಿಟ್ಟು ಬರ್ತಾರೆ. ಏನಾಗಿತ್ತು ಕಂದನಪ್ಪ, ಅದು ಟ್ರಿಪ್ ಆಗಿಬಿಟ್ಟಿತ್ತಪ್ಪ, ಇದು ಯಾವಾಗಲೂ ಹಿಂಗಾಗಲ್ಲ, ಏನೋ ಮೋಸ್ಟ್ಲಿ ಯಾರೋ ಓವರ್ಲೋಡ್ ಆಗಿದ್ದರೆ, ಇಲ್ಲಾಂದರೆ ಕರೆಂಟ್ನ ಆನ್ ಆಫ್ ಮಾಡ್ತಾಯಿದ್ರೆ ಸ್ವಿಚ್ನ, ಅದಕ್ಕೆ ಹಿಂಗಾಗಿರಬೇಕು, ಯಾರು ಮಾಡಿದ್ದು ಹಿಂಗೆ ಅಂತ ಹೇಳ್ತಿರ್ತಾರೆ. ಆಗ ರವಿ, ಈಗೇನು ಕರೆಂಟ್ ಬಂತಲ್ಲ ಬಿಡ್ರೋ, ಹೋಗಿ ಮಲ್ಕೋಗ್ರಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಅಮ್ಮ, ಏನಮ್ಮ ಇದು ಅಂತ ಕೇಳ್ತಾನೆ ರವಿ. ಏನಿಲ್ಲ ಕಣೋ, ರೋಹಿಣಿ ಹೇಳಿದ್ಲು ಈ ಫೇಸ್ ಪ್ಯಾಕ್ನ ಹಾಕ್ಕೊಂಡಿದ್ರೆ ಬೆಳಗ್ಗೆ ಪುಳ ಅಂತ ಹೊಳೆಯುತ್ತೆ ಅಂತ ಇರ್ತಾಳೆ. ಆಗ ರಂಗನಾಥ್ ಅವರು ಬೈದ್ಬಿಡ್ತಾರೆ. ಆಗ ಆಗ ಮನೋಜ್ ಹೇಳ್ತಾನೆ, ರೋಹಿಣಿ ನೀನೇ ಹೇಳಿದ್ದು ಹಿಂಗೆ ಅಂತ ಹೇಳ್ತಾನೆ. ಅದಕ್ಕೆ ಹ್ಞೂ ಅಂತ ಹೇಳ್ತಾಳೆ. ಆಗ ಅಮ್ಮ, ಇವಾಗ ನೀನು ಹೋಗಿ ಮುಖ ಬಂದಿಲ್ಲ ಅಂದರೆ ಬೆಳಗ್ಗೆ ನನಗೆ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಈಗ ಮಂತ್ರ ಹೊಡಿಸ್ಬೇಕಾಗುತ್ತೆ, ಯಂತ್ರ ಕಟ್ಸ್ಬೇಕಾಗುತ್ತೆ ಅಂತ ಮನೋಜ ಹೇಳ್ತಾನೆ. ಹೆಂಗಲ್ಲ ಕಣು, ಬೆಳಗ್ಗೆ ನನ್ನ ಮುಖ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇನ್ನೂ ಭಯಂಕರವಾಗಿರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು, ಎದ್ದೋಗೆ ಬೇಗ ಮುಖ ತೊಳ್ಕೊಬಂದು ಮಲ್ಕೋಗು, ಮೊದಲು ನಿನ್ನ ಮುಖ ಹಿಂಗೇಗಿದ್ದು ಇವಾಗ ಗೋಡೆ ಮೇಲಿರೋ ಸುಣ್ಣ ತೆಗ್ದು ಬೆಳ್ಕೊಂಡಿದ್ಯಾ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ, ಹೋಗು ಅಂತ ಹೇಳ್ತಾರೆ. ಶಾಂತಿ ಮುಖ ತೊಳ್ಕೊಬರೋಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಕೂತಿರ್ತಾರೆ. ಆಗ ಇವರೆಲ್ಲ ಏನೋ ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಆಗ ಶಾಂತಿ, ಎಲ್ಲರಿಗೂ ಹೊಟ್ಟೆ ಉರಿ, ನಾನು ಬೆಳಗ್ಗೆ ಅಂತ ಕಾಣಿಸ್ಲಿಲ್ಲ, ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೋಗಿ ಮುಖ ತೊಳ್ಕೊಂಡು ಬರ್ತಾ ಇರ್ತಾಳೆ. ಇನ್ನು ರವಿ ಮತ್ತು ಶ್ರುತಿ ರೂಮಲ್ಲಿ ಕೂತ್ಕೊಂಡು ಜಗಳ, ಹೆಂಡ್ತಿ ಎ ಸಿ ಹಾಕ್ಕೊಂಡು ತಣ್ಣಗೆ ಮಲ್ಕೊಂಡ್ರೆ ನಿನಗೆ ಆಗಲ್ಲ ಅಲ್ವಾ ಅಂತ ಶ್ರುತಿ ಬೈತಾ ಇರ್ತಾಳೆ. ಗಂಡ ಚಳಿ ಜ್ವರ ಬಂದು ನಡುಗ್ತಾ ಇದ್ರು, ನೀನು ಆರಾಮಾಗಿ ಮಲ್ಕೋಬೇಕಲ್ವ, ನೀನು ಸ್ವಿಚ್ ಆನ್ ಮಾಡಿ ಆಫ್ ಮಾಡಿ ತಾನೇ ಕರೆಂಟ್ ಹೋಗಿ ಹಂಗೆ ಮಾಡಿದ್ದು ಅಂತ ಶ್ರುತಿ ಬೈತಾ ಇರ್ತಾಳೆ. ನಾನು ಆನ್ ಮಾಡಿದೆ ಎಷ್ಟು, ಆಫ್ ಮಾಡಿದೆ ಎಷ್ಟು, ನೀನೇ ಅಲ್ವಾ ಆನ್ ಮಾಡಿದ್ದು ಅಂತ ರವಿ ಬೈತಾ ಇರ್ತಾನೆ. ಆಗ ಅದು ನಂದು ತಪ್ಪು, ನಿಂದೆ ತಪ್ಪು ಎಲ್ಲ, ಏನು ರವಿ ನಿನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ದಿಸ್ ಇಸ್ ಟೂ ಮಚ್ ಅಂತ ಶ್ರುತಿ ಹೇಳಿದ್ರೆ, ಶ್ರುತಿ ನಾನು ನಿನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ, ದಿಸ್ ಇಸ್ ಟೂ ಮಚ್ ಅಂತ ರವಿ ಕೂಡ ಹೇಳ್ತಾನೆ. ಹೀಗೆ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಶಾಂತಿ ಮುಖ ತೊಳ್ಕೊಂಡು ಬಂದು ಕೇಳಿಸ್ಕೊತಾ ಇರ್ತಾಳೆ. ಅದನ್ನು ನೋಡ್ಬಿಟ್ಟು ಅಲ್ಲೇ ನಿಂತಿರ್ತಾಳೆ. ಇನ್ನು ಶ್ರುತಿ ಏನಾದರೂ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾಳೆ. ಆಗ ರವಿ, ಏನು ಶ್ರುತಿ ನೀನೇನು ಅಡ್ಜಸ್ಟೇ ಆಗಲ್ಲ ಅಂದರೆ ನಾನೇನು ಅಡ್ಜಸ್ಟೇ ಆಗಲ್ಲ, ಜಸ್ಟ್ ಗೆಟ್ ಲಾಸ್ಟ್ ಅಂತ ನೀನು ಅಷ್ಟೇ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ನಿನ್ನೆ ಬೆಳಗ್ಗೆ ಸೂರ್ಯ ಮತ್ತು ಮೀನಾ ಮಾರ್ಕೆಟ್ಗೆ ಹೂ ತರೋಕ್ಕೆ ಅಂತ ಹೊರಡ್ತಾರೆ. ಆಗ ಮೀನಾ ಹೇಳ್ತಾಳೆ, ಸ್ವಲ್ಪ ಬೇಗ ಹೋಗ್ಲಿ ಅಂತ ಹೇಳಿದ್ರೆ ಆಗ ಸೂರ್ಯ, ಇಲ್ಲಿ ಸಿಗ್ನಲ್ಗೂ CCTV ಕ್ಯಾಮ್ರಾ ಇರುತ್ತೆ, ಸ್ಪೀಡಾಗಿ ಹೋದರೆ ಹಿಡ್ಕೊಂಡು ಫೈನ್ ಹಾಕ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಸೂರ್ಯ ಹೋಗ್ತಿರ್ತಾರೆ. ಹಂಗಲ್ಲ ರೀ ನಾನು ಹೇಳಿದ್ದು, ಬೇಗ ಹೋದರೆ ಫ್ರೆಶ್ ಆಗಿರೋ ಹೂವು ಸಿಗುತ್ತೆ, ಇಲ್ಲ ಅಂದರೆ ಫ್ರೆಶ್ ಆಗಿರೋ ಹೂವೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಾಳೆ. ಸರಿ ಇರಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಮಾರ್ಕೆಟ್ಗೆ. ಹಾಗಾದ್ರೆ ನೀವು ಇಲ್ಲೇ ನಿಂತಿರಿ, ನಾನು ಹೋಗಿ ಹೂವೆಲ್ಲ ತೊಗೊಂಬಂದ್ಬಿಡ್ತೀನಿ ಅಂದರೆ, ಅಲ್ಲ ಹೂವಮ್ಮ, ಇಲ್ಲಿ ಆಗಮ ಸಂಧಿ ಲೋಪ ಸಂಧಿಗೆ ಎಷ್ಟು ಜಾಗ ಇಲ್ಲ, ಇಲ್ಲಿ ಆಟೋ ನಿಂತ್ಕೊಂಡ್ರೆ ಪೊಲೀಸಪ್ಪ ಬಂದು ನನಗೆ ಸಂಧಿಗೆ ಹಾಕೊಂಡು ಕೊಟ್ಬಿಡ್ತಾನೆ ಅಂತ ಹೇಳ್ತಾರೆ. ಹಂಗೇನಿಲ್ಲ, ನಾನು ಮೊದಲೆಲ್ಲ ಮಾರ್ಕೆಟಿಗೆ ಬರಬೇಕಾದ್ರೆ ದೊಡ್ಡ ಗಾಡಿ ನಿಂತಿರೋದು ಗೊತ್ತಾ, ಇಲ್ಲಿ ಏನು ಆಗಲ್ಲ, ನಿಂತಿರಿ ನಾನು ಎತ್ಕೊಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ ಮೀನಾ.
ಆಗ ಮೀನಾ ನಿನ್ಗೆ ಹೇಳಿದ್ರೆ ಅರ್ಥನೇ ಆಗಲ್ವಲ್ಲಮ್ಮ ಅಂದರೆ ನಿಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ರೀ? ಹೂವು ಭಾರ ಇರುತ್ತೆ, ಎಷ್ಟು ಭಾರ ಇರುತ್ತೆ ಅಂತ ನಿಮಗೂ ಗೊತ್ತಲ್ವ, ಎತ್ಕೊಬರೋಕ್ಕಾಗಲ್ಲ. ಅಲ್ಲಿ ಎತ್ಕೊಬರೋಕೆ ಯಾರು ಇಲ್ವೇನಮ್ಮ ಅಂದರೆ ಅವ್ರಿಗೂ ಭಾರ ಆಗುತ್ತೆ ಅಲ್ವಾ, ಒಂದು 5 ನಿಮಿಷ ನಿಂತ್ಕೊಳ್ಳಿ ಎತ್ಕೊಬಂದ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಆಗ ನಿನಗೆ ಹೇಳಿದ್ರೆ ಕೇಳೋದೇ ಇಲ್ಲ, ನಿನ್ನ ಸೌಂಡು ಇಟ್ಟರ ಸೌಂಡ್ಗಿಂತ ಜೋರಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸರಿ ಬೇಗ ಎತ್ಕೊಬರೋಗು, ನಿಂತಿರ್ತೀನಿ ಇಲ್ಲೇ ಅಂತ ಹೇಳ್ಬಿಟ್ಟು ಮೀನಾ ಸೂರ್ಯ ನಿಂತಿರ್ತಾನೆ. ಆಗ ಚೇತನ ಫೋನ್ ಮಾಡ್ತಾನೆ. ಚೇತನ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿಗೆ ಪೊಲೀಸ್ನವ್ರು ಬಂದ್ಬಿಟ್ಟು, ಯಾರಪ್ಪ ಇದು ಆಟೋ ಯಾರ್ದಪ್ಪ ಇದು ಅಂತ ಕೇಳಿದ್ರೆ, ಸರ್ ನಂದೇ ಅಂತ ಹೇಳ್ತಾರೆ. ಇಲ್ಲಿ ಪಾರ್ಕಿಂಗ್ ಹಾಕೊಳ್ಳೋಕ್ಕಾಗುತ್ತೇನಪ್ಪ, ಇಲ್ಲಿ ನಿಲ್ಸಿದ್ದೀರಾ? ಸರ್ ಏನಿಲ್ಲ ಸರ್, ಪ್ಯಾಸೆಂಜರ್ ಇವಾಗ ಜಸ್ಟ್ ಇಳಿದ್ಬಿಟ್ಟು ಹೋದ್ರು, ಫೋನ್ ಬಂತು ಮಾತಾಡ್ತಾ ಇದ್ದೆ, ನೀವು ಅಷ್ಟ್ರಲ್ಲಿ ಬಂದುಬಿಟ್ರೆ ನಾನು ಇವಾಗ ಆಟೋ ಎತ್ತೀನಿ ಅಂತ ಹೇಳ್ತಾರೆ. ನಿನ್ನ ಚೌಡ ಏನು ಪಿಟೀಲ್ನ ಬೇರೆಯವ್ರ ಹತ್ರ ಕೊಯ್ಯಿ, ನನ್ನ ಹತ್ರ ಅಲ್ಲ, ನಾನೇ ನೋಡಿದ್ದೀನಿ, ಎತ್ತು ಫೈನ್ ತೆಗಿ, ಗಾಡಿ ಎತ್ತು ಅಂತ ಹೇಳ್ತಾರೆ. ಆಗ ಸರ್ ಬೆಳಗ್ಗೆ ಇವಾಗ ಎತ್ತಿದ್ದೀನಿ ಸರ್ ಆಟೋನ, 500 ರೂಪಾಯಿ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್, ಟೀ ಕುಡಿಯೋಕ್ಕೂ ಕಾಸಿಲ್ಲ ಅಂತೇಳಿ, ಮತ್ತು ಆಟೋ ತಗೊಬಂದು ಸ್ಟೇಷನ್ ಹತ್ರ ನಿಲ್ಸಿರ್ತೀವಿ, ಫೈನ್ ಕಟ್ಬಿಟ್ಟು ಎತ್ಕೋಗು ಅಂತ ಹೇಳ್ತಿರ್ತಾರೆ. ಸರ್ ಅದು ಹಂಗಲ್ಲ ಸರ್, ಆಟೋ ಎತ್ಬಿಡ್ತೀನಿ ಸರ್, ಇವಾಗಲೇ ಎತ್ಬಿಡ್ತೀನಿ ಸರ್, ಪ್ಲೀಸ್ ಸರ್ ಅಂತ ಕೇಳ್ತಾಯಿರ್ತಾನೆ. ಅದೆಲ್ಲ ಆಗಲ್ಲಯ್ಯ, ಆಟೋಗೆ ಫೈನ್ ಕಟ್ಬಿಟ್ಟು ಆಮೇಲೆ ಎತ್ಕೋಗು ಅಂತ ಪೊಲೀಸ್ನವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮೀನಾಗೆ ಬರ್ತಾಳೆ. ಏನಾಯಿತು ಅಂತ ಕೇಳಿದ್ರೆ ಆಗ ಸೂರ್ಯ, ಮೇಡಮ್ ನಾನು ನಿಮಗೆ ಹೇಳಿದೆ ಆಟೋ ಇಲ್ಲಿ ನಿಲ್ಲಿಸ್ಬಾರ್ದು ಅಂತ, ನೀವು ಕೇಳಲಿಲ್ಲ, ಈಗ ಹಂಗೆ ನೋಡಿ ಫೈನ್ ಕಟ್ಟಬೇಕಂತೆ ಅಂತೇಳಿ. ಸರ್ ಅದು ನಾನೇ ಹೇಳಿದ್ದು ಸರ್, ಒಂದೇ ಒಂದು ನಿಮಿಷ ಹೂವೆಲ್ಲ ರೆಡಿಯಾಗಿದ್ದು ಎತ್ಕೊಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗಿದ್ದೆ ಅಷ್ಟೇ ಸರ್, ಪ್ಲೀಸ್ ಸರ್ ಅವ್ರದ್ದೇನು ತಪ್ಪಿಲ್ಲ ಅಂದರೆ. ಅದು ಹಂಗಲ್ಲಮ್ಮ, ನೀವೇನು ಪ್ಯಾಸೆಂಜರು ಹೇಳ್ತೀರಾ, ಆಟೋ ಡ್ರೈವರ್ಗೆ ಬುದ್ಧಿ ಬೇಡವಾ ಅಂತ ಹೇಳಿ. ಸರ್ ಅದು ಹಂಗಲ್ಲ ಸರ್, ಅವ್ರದ್ದೇನು ತಪ್ಪಿಲ್ಲ ಸರ್, ಪ್ಲೀಸ್ ಸರ್ ಅಂದರೆ. ನಾನು ನಿನಗೆ ಆವಾಗಲೇ ಹೇಳ್ದೆ, ನನ್ನ ಮಾತಾ ಕೇಳಿದೆಯಾ ನೀನು, ನಂದೇ ನಡಿಬೇಕು ಅಂತ ಹೇಳ್ದೆ, ಇವಾಗ ನೋಡು ಅಂತ ಸೂರ್ಯ ಬೈತು. ಏನಯ್ಯ ಹೆಂಡ್ತಿ ಕವಾಜ್ ಆಗ್ತಂಗೆ ಆಗ್ತಿದ್ದಿಲ್ಲ ಅಂತ ಹೇಳಿದ್ರೆ, ಅವಳು ನಾನು ಅವಳ ಹೆಂಡ್ತಿನೇ ಸರ್ ಅಂತ ಅಲ್ಲ, ಅವಳು ನನ್ನ ಹೆಂಡ್ತಿನೇ ಸರ್ ಅಂತ ಸೂರ್ಯ ಹೇಳ್ತಾನೆ. ಆಗ ಹೌದಾ ಅಂತ ಹೇಳ್ಬಿಟ್ಟು, ಅದೆಲ್ಲ ನಮಗೇಕೆ ಬಿಡು, ಇವಾಗ ಫೈನ್ ಕಟ್ಟು ಅಂದರೆ ಎಷ್ಟು ಅಂತ ಕೇಳಿದ್ರೆ ಆಗ ಸೂರ್ಯ 500 ರೂಪಾಯಿ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕೊತಾ ಇರ್ತಾನೆ. ಆಗ ಸರ್ 500 ರೂಪಾಯಿ ಎಲ್ಲ ಇದೆ ಸರ್, ನಾನು ಬೆಳಗಿನ ಸಂಜೆ ತನಕ ಹೋಗಿ ಕೊಟ್ಟಿದ್ರು, ನನ್ನ ಗಂಡ ಬೆಳಗಿನ ಸಂಜೆ ತನಕ ಆಟೋ ಓಡಿಸಿದ್ರು 200 ರೂಪಾಯಿ 300 ರೂಪಾಯಿ ಉಳಿಸೋದೇ ಕಷ್ಟ ಸರ್, ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಿದ್ರೆ, ಅದೆಲ್ಲ ಆಗಲ್ಲ ಅಮ್ಮ ಅಂತ. ಸರ್ ಪ್ಲೀಸ್ ಸರ್ ಒಂದು 50 ರೂಪಾಯಿ ಕೊಟ್ಬಿಡ್ತೀನಿ ಸರ್, ಬಿಟ್ಬಿಡಿ ಅಂತ ಹೇಳಿದ್ರೆ, ನೀವು ಪೊಲೀಸ್ನವ್ರ ಹತ್ರ ಹಿಂಗೆಲ್ಲ ಮಾತಾಡಬಾರ್ದು ಕಣಮ್ಮ ಅಂತ ಹೇಳಿದ್ರೆ, ಸರ್ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ, ಓಲಿ ಒಂದು 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಹಂಗೆ ಹಿಂಗೆ ಮಾಡಿದ್ರು ಕೇಳ್ತಾ ಇರಲ್ಲ ಪೊಲೀಸ್, ಅದೆಲ್ಲ ಆಗಲ್ಲಮ್ಮ, 500 ರೂಪಾಯಿ ಕಟ್ಬಿಟ್ಟು ಎತ್ಕೊ ಹೋಗಿ ಅಂತ ಹೇಳ್ತಾರೆ. ಅದೇ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಿದ್ರು, ಪೊಲೀಸ್ನವ್ರು ಕೇಳಲ್ಲ. ಹಂಗು ಮೇಲೆ 500 ರೂಪಾಯಿನ ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ ಹೋಗ್ಬೇಕಾದ್ರೆ ಮೀನಿಗೆ ಬೇಕಾದ್ರೆ ತಿನ್ನಲಿಲ್ಲ ಉಣ್ಲಿಲ್ಲ, ಬೇಡ ಅಂತ ನನ್ನ ಮಾತ್ರ ಕೇಳಲಿಲ್ಲ, 500 ರೂಪಾಯಿ ಹೋಯ್ತು 500 ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟ ಆಯ್ತೈತೆ ಅಂತ ಏನು ಗೊತ್ತು, ಕಟ್ಬಿಟ್ಟು ಬಂದು ಇವಾಗ 5 ರೂಪಾಯಿ ಕಾಫಿ ಕುಡಿಯೋಕ್ಕಿಲ್ಲ ಅಂದ್ರೂ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಈಗ ಆಯಿತು ಅಂದ್ಬಿಟ್ಟು ಕೂತಿರ್ತಾರೆ. ಇನ್ನು ಹೊಟ್ಟೆ ಹಸಿತೈತೆ ನನಗೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮುಂದೆಗಡೆ ಟೀ ಅಂಗಡಿ ಕಾಣಿಸ್ತೈತೆ, ಅಲ್ಲಿ ನಿಲ್ಲಿಸ್ರಿ ಅಂತ ಹೇಳ್ತಾಳೆ. ಮೀನಾ ನಿಲ್ಲಿಸ್ತಾರೆ. ಬನ್ನಿ ಟೀ ಕುಡಿಯೋಣ ಅಂತ ಮೀನಾ ಕರಿತಾಳೆ. ನನಗೆ ಬೇಡ, ಒಂದು ತೊಟ್ಟು ಏನು ಕುಡಿಯಲ್ಲ ಅಂತ ಹೇಳ್ತಾರೆ ಸೂರ್ಯ. ಆಗ ಭಯ್ಯ ಸುಮ್ಮನೆ ಬಾಯಿ ಮುಚ್ಕೊಂಡು ಟೀ ಕುಡಿಯೋಕ್ಕೆ, ಅದೇ ನಿನ್ನ ಫ್ರೆಂಡ್ಸ್ ಏನಾರ ಇದು ಕುಡಿಯೋಕ್ಕೆ ಅಂದರೆ ಹೊರಟೋಗ್ಬಿಡ್ತೀಯಾ, ಇವಾಗ ಬರೋಕ್ಕೇನೋ ಅಂತ ಹೇಳ್ಬಿಟ್ಟು ಕರೀತಾಳೆ. ಆದರೂ ಸೂರ್ಯ ಹೋಗಲ್ಲ, ನಿಂತಿರ್ತಾಳೆ. ಅವಾಗ ಹೋಗ್ಬಿಟ್ಟು ಅಣ್ಣ ಒಂದು ಟೀ ಮತ್ತು ಒಂದು ಬನ್ ಕೊಡಿ ಅಂತ ಮೀನಾ ಈಸ್ಕೊತಾಳೆ. ಆಗ ಎಷ್ಟೆಲ್ಲ ಕರಿತಾರದು ಬನ್ನಿರಿ ಅಂತ ಕರಿತಾಳೆ. ಬಯ್ಯೋ ಅಂತ ಮೀನಾ ರೇಗ್ ಬಿಡ್ತಾಳೆ. ಆಗ ಅಲ್ಲಿದ್ದೊಂದು ಟೀ ಅಂಗಡಿಯನು, ಏನಪ್ಪ ನೀನು ಮೇಡಮ್ ಅವರು ಕರಿತಾಯಿದ್ರು ಬರ್ತಾರಲ್ಲ ಅಂತ ಕೇಳ್ತಾ ಇರ್ತಾರೆ. ಆಗ ಮೀನಾ, ಭಯ್ಯ ನೀನು ವೆಯ್ಟಿಂಗ್ ಚಾರ್ಜ್ ಕೊಡ್ತೀನಿ ನಾನೇ ಅಂತ ಕೇಳ್ತಾಳೆ. ಆಗ ಏನಪ್ಪ ನೀನು ಕರಿತಾಯಿದ್ರು ಬರ್ತಾನೆ ಇಲ್ವಲ್ಲ, ಪಾಪ ಹೊರನಾಡು ಅನ್ನಪೂರ್ಣೇಶ್ವರಿ ಇದ್ದಂಗೆ, ಇಂಥ ಪ್ಯಾಸೆಂಜರ್ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು, ವೆಯ್ಟಿಂಗ್ ಚಾರ್ಜ್ ಅಲ್ದಿರ ಟೀನು ಕುಡಿಸ್ತೀನಿ ಅಂತ ಕರಿತಿರ್ಬೇಕಾದ್ರೆ ಬರೋಕ್ಕೆ ಕಷ್ಟಪಡ್ತಿದ್ಯಲ್ಲ ನೀನು ಬಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ಏನೆಲ್ಲ ಜೊತೆಲಿ ಸೇರಿಕೊಂಡು ನನ್ನ ಹಬ್ಬ ಮಾಡೋಂಗೆ ಕಾಣಿಸ್ತಿದ್ದಾರೆ, ಇರಪ್ಪ ತಗೆ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಅಂತ ಬರ್ತಾಳೆ. ತಗೊಳ್ಳಿ ಕುಡಿ ಅಂತ ಕೊಡ್ತಾಳೆ. ಕುಡಿತಾ ಇರ್ತಾನೆ. ಬನ್ನ ತಿಂತಾರದನ್ನ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನೀವು ಹೊಸ್ಕೊಂಡಿದ್ದೀರ ತಗೊಳ್ಳಿ ಅಂತ ಕೊಡ್ತಾರೆ. ಆಗ ಬೇಡ ಅಂತಾರೆ, ಆದರೂ ತಿನ್ನಿಸ್ತಾಳೆ ಮೀನಾ. ಆಗ ಅಲ್ಲಿದ್ದನ ಅಂಗಡಿಯವನು ಹೇಳ್ತಾ ಇರ್ತಾನೆ, ಜಿಂಚಾಕ್ ಯಾಕೆ ಅಳ್ತಿದ್ಯಾ ಅಂದರೆ, ಏನಿಲ್ಲಪ್ಪ ಈಗಿನ ಕಾಲದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿನಪ್ಪ ಇದು, ಪಾಪ ಆಟೋ ಡ್ರೈವರ್ ಹಸುನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾಳೆ ನೋಡು ಅಂತ ಹೇಳ್ತಾರೆ. ಅದು ಹೊರನಾಡು ಅನ್ನಪೂರ್ಣೇಶ್ವರಿ ಇಲ್ಲ, ನಮ್ಮ ನಾಡು ಮೀನೇಶ್ವರಿ ಅಂತ ಹೇಳ್ತಾನೆ. ಆಗ ಹಂಗಂದ್ರೆ ಅವಳು ನನ್ನ ಹೆಂಡ್ತಿ ಕಣಪ್ಪ ಅಂತೇಳಿ. ಅದ್ರ ಗಂಡ ಹೆಂಡ್ತಿ ಅಂದರೆ ನಿಮ್ಮ ಥರ ಇರಬೇಕು, ನನಗೆ ನನ್ನ ಹೆಂಡ್ತಿನ ನೆನಪಾಗೋಯ್ತು, ಇವಾಗಲೇ ಊರಿಗೆ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಫಸ್ಟು ಶೆಟ್ರನ್ನ ಎಳೆದ್ಬಿಟ್ಟು ಹೋಗ್ಬಿಡು, 15 ದಿನ ಅಲ್ಲೇ ಇದ್ಬಿಡು ಅಂತ ಹೇಳ್ತಾನೆ. ಹೊರಡ್ತೀನಿ, ಹಿಂಗಾದ್ರೆ ಸಂಸಾರ ಉದ್ಧಾರ ಅಂತ ಹೇಳ್ಬಿಟ್ಟು ಸೂರ್ಯ ಅಂತ ಇರ್ತಾನೆ. ಕುಡಿದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ.
ಇನ್ನು ಹೋಗ್ತಾ ಮೀನಾ ಈ ರೋಡಲ್ಲ ರೀ ಪಕ್ಕದ ರೋಡ್ ನಡೀರಿ ಅಂತಾರೆ. ಅದಕ್ಕೆ ಯಾಕಮ್ಮ ಈ ಊಟ ತಿನ್ಬೇಕಾ ಅಂತ ಕೇಳ್ತಾನೆ. ಅದಕ್ಕಲ್ಲ ರೀ, ಅದು ಹೂ ಕಟ್ಟಕ್ಕೆ ಸಹಾಯಕ್ಕೆ ಬೇಕು ಅಂದಿದ್ನಲ್ಲ, ಕನಕಂಗೆ ಹೇಳಿದ್ದೀನಿ, ಅವಳಲ್ಲಿ ಇರ್ತಾಳೆ, ಕರ್ಕೊಂಡು ಹೋಗೋಣ ಒಂದೇ ಸಲ ನಡ್ರು ವಿಷಯ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇರ್ತಾನೆ. ಇನ್ನು ಅಲ್ಲಿ ಕನಕ ಬಂದ್ಬಿಟ್ಟು ಭಾವ ಚೆನ್ನಾಗಿದ್ದೀರಾ ಅಂತ, ಹ್ಞೂ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿರ್ತಾನೆ. ಮತ್ತು ಕಾಲೇಜ್ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಕ್ಕ ಹೂ ಕಟ್ಟಕ್ಕೆ ಸಹಾಯಕ್ಕೆ ಬೇಕು ಅಂದ, ಅದಕ್ಕೆ ರಜಾ ಹಾಕಿದ್ದೀನಿ ಭಾವ ಅಂತ ಹೇಳ್ತಾರೆ. ಸರಿ ಅಂತ ಹತ್ತು ಬೇಗ ಒಳಗಡೆ ಕುತ್ಕೊ ಅಂತ ಹೇಳ್ತಾರೆ. ಇನ್ನು ಅಕ್ಕ ಜಾಗನೇ ಇಲ್ವಲ್ಲೇ ಅಂತ ಹೇಳ್ತಾರೆ. ಬಾರಿ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂತ ಮೀನ ಕರೆದ್ರೆ, ನಾನ್ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೀನು ಭಾವ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೀನು ಇಳಿ ಸ್ವಲ್ಪ ಅಂತ ಹೇಳ್ತಾರೆ. ಅದಕ್ಕೆ ಓ ಇಳಿ ಅಂತ ನಾನೆಲ್ಲೇ ಕುತ್ಕೊಳ್ಳಿ ಅಂತ ಹೇಳಿದ್ರೆ, ನಡ್ಕೊಂಡು ಬಾ ಅಂತ ಹೇಳ್ತಿರ್ಬೇಕು, ಬೇರೆ ಆಟೋ ಬುಕ್ ಮಾಡ್ತೀನಿ, ನಡೀರಿ ಹಿಂದೆಗಡೆ ಬನ್ನಿ ನೀವು ಅಂತ ಹೇಳ್ತಾನೆ. ಅದಕ್ಕೆ ಬೇಡ ಭಾವ ಇರಿ ಒಂದು ನಿಮಿಷ ಅಂದ್ಬಿಟ್ಟು, ಅಕ್ಕ ನೀನು ಹೇಳಿ ಅಂದ್ಬಿಟ್ಟು ಕನಕ ಒಳಗಡೆ ಕೂತು ನಾನೆಲ್ಲೇ ಕುತ್ಕೊಳ್ಳಿ ಅಂತ ಮೀನ ಕೇಳಿದ್ರೆ, ಆಗ ನೀನು ಬಾವನ ಪಕ್ಕ ಕುತ್ಕೊ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ. ಆಗ ವಾ ಅಂತ ಹೇಳ್ಬಿಟ್ಟು ಕುಂಡ್ರಿಸ್ಕೊತಾನೆ. ಆಗ ಮೀನ ಕುತ್ಕೊಂಡ ತಕ್ಷಣ ಸೂರ್ಯ ಎದ್ದು ನಿಂತ್ಕೊಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಕೀ ಅಲ್ಲೇ ಇದೆ ಎತ್ಕೊಂಡು ಹೊರ್ಟೋಗ್ಬಿಡಮ್ಮ, ನೀನೇನೆ ಇರೋದು ಮೈಸೂರು ಪಾಕ್ ಅಷ್ಟಾಗಲ ಜಾಗದಲ್ಲಿ ನೀನೇ ಕುತ್ಕೊಬಿಟ್ರೆ ನಾ ಇದ್ರಲ್ಲೂ ಬೈಟು ಎಲ್ಲಿಂದ ಮಾಡಲಿ ಅಂತ ಸೂರ್ಯ ಹೇಳಿದ್ರೆ ಇರ್ತಾನೆ. ಆಗ ನೀನೇ ಕೀ ಇದೆ ಎತ್ಕೊಂಡು ಹೋಗ್ಬಿಡು ಅಂತ ಮೀನಂಗೆ ಹೇಳ್ತಾನೆ ಸೂರ್ಯ. ಆಗ ಮೀನ ಹೌದಾ ಸರಿ ನಾನು ಎತ್ಕೊಂಡು ಹೋಗ್ತೀನಿ, ನೀವು ನಡ್ಕೊ ಬರ್ತೀರಾ ರೀ ಅಂತ ಕೇಳಿದ್ರೆ, ಇಲ್ಲ ತೆಳ್ಕೊಂಡಾದ್ರೂ ಬರ್ತೀನಿ ಬಿಡು ನಾನು ಅಂತ ಹೇಳ್ತಾನೆ. ಆಗ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು 2 ಇಂಚು ಗ್ಯಾಪಲ್ಲಿ ಕುತ್ಕೊ ಅಂತ ಹೇಳ್ತಾನೆ ಸೂರ್ಯ. ಆಯ್ತು ಅಂದ್ಬಿಟ್ಟು ಕೂತಿರ್ತಾರೆ. ಇನ್ನು ಹೋಗ್ಬೇಕಾದ್ರೆ ಮೀನಾ ಸೂರ್ಯನ ಮೇಲೆ ಬಿದ್ದುಬಿಡ್ತಾಳಾಗ, ಏನಮ್ಮ ಹಿಂಗೆ ಬೀಳ್ತಿದ್ಯಾ, ಅಲ್ಲಿ ಹಿಡ್ಕೊಂಡು ಕುತ್ಕೋ, ಸುಂದರವಾಗಿರೋ ಹುಡುಗರು ಕಂಡ್ರೆ ಈ ಹುಡುಗಿರು ಬಿಡೋದೇ ಇಲ್ಲ ಅಂತ ಸುಮ್ಮನೆ ಸೂರ್ಯ ರೇಗಿಸ್ತಾ ಇರ್ತಾನೆ. ಹಿಂಗೆ ನೋಡ್ತಕೊಂಡು ಮುಂದಕ್ಕೆ ಹೋಗ್ಬೇಕು, ಮತ್ತೆ ಮೇಲೆ ಬೀಳ್ತಾಳೆ. ಏನು ನೀನು ಗಟ್ಟಿಗಿಲ್ವಾ, ಇಲ್ಲ ಕಬ್ಬಣ ಗಟ್ಟಿಗಿಲ್ವಾ, ಮಾತ್ರ ಚಿನ್ಕುಳಿ ಹಂಗೆ ಆಡ್ತೀಯಾ, ಆದರೆ ಆಟ ಬಾಂಬ್ ನೀನು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತಾರೆ. ಆಗ ಕನಕ ಅಕ್ಕ ಅಮ್ಮನ್ನ ಬರೋಕೆ ಹೇಳಿದ್ದೀನಿ ಅಂತ ಹೇಳ್ತಾಳೆ. ಯಾಕೆ ಬರೋಕೆ ಹೇಳಿದೆ ಅಮ್ಮನ ಬೇರೆ ಅಂತ ಹೇಳಿದ್ರೆ, ಎಲ್ಪಿಗೆ ಬೇಕಲ್ಲ ಅಕ್ಕ, ಅದಕ್ಕೆ ಅಮ್ಮನ್ನ ಬರೋಕೆ ಹೇಳಿದೆ ಅಂತೆ. ಪಾಪ ಅಮ್ಮ ಮನೆ ಕೆಲಸ ಮಾಡಿ ಮಂಜನ್ನು ಬೇರೆ ನೋಡ್ಕೋಬೇಕು, ಏನಕ್ಕೆ ಬರೋಕೆ ಹೇಳಿದೆ, ಬೇಡ ಅನ್ನೋ, ನಾನು ಅಕ್ಕಪಕ್ಕದ ಮನೆಯವ್ರನ್ನ ಬರೋಕೆ ಹೇಳಿದ್ದೀನಿ ಅಂತೆ. ಸರಿ ಅಕ್ಕ ಅಂತ ಹೇಳ್ಬಿಟ್ಟು ಕನಕ ಕೂತ್ಕೋತಾರೆ. ಇನ್ನು ಈ ಕಡೆ ಮೀನಾ ಅವ್ರ ಅಕ್ಕಪಕ್ಕದ ಮನೆಯವ್ರನ್ನ ಬರೋಕೆ ಹೇಳಿರ್ತಾರೆ. ಈ ಕಡೆ ಮನೋಜ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ನಿಗೆ ಪಾರ್ಕಲ್ಲಿ ದುಡ್ಡು ಕೊಟ್ಟಿದ್ದವನು ಬ್ರೋ ಅಂತ ಬರ್ತಾ ಇರ್ತಾನೆ. ಆಗ ಮನೋಜ ಓಡ್ತಾ ಇರ್ತಾನೆ. ಆಗ ನಿಂತ್ಕೊಳ್ಳಿ ಬ್ರೋ, ಏನಕ್ಕೆ ಹಿಂಗೆ ಓಡ್ತಿದ್ದೀರಾ ಅಂತ ಬಂದರೆ, ಏನಿಲ್ಲ ಬ್ರೋ ನೀವೇಂತೂ ಹಿಂಗೆ ಬಂದು ನನ್ನ ಹಿಂದೆ ಫಾಲೋ ಮಾಡ್ತಿದ್ದೀರಾ ಅಂದರೆ, ನಿಮ್ಮ ಹತ್ರ ಮಾತಾಡೋಕ್ಕೆ ಅದಕ್ಕೆ ನಾನು ತಪ್ಪಿಸ್ಕೊಂಡು ಹೋಗ್ತಿದ್ದೀನಿ ಅಂತಾರೆ. ಇನ್ನೇನು ಬ್ರೋ ಮನೆ ಹತ್ರ ಬಂದುಬಿಟ್ಟು ನೀವು ದುಡ್ಡೆಲ್ಲ ಕೇಳಿದ್ರೆ ಎದುರಿಸಿದ್ರಿ, ಇನ್ನಿಲ್ಲೂ ಹಂಗೆ ಎದುರಿಸಾಕ್ತಾನೆ ಬಂದಿದ್ದೀರಾ. ನನಗೆ ಒಳ್ಳೆ ಜಾಬ್ ಆಗಿದೆ, ಇನ್ನು ಒಂದು ತಿಂಗಳು ಸಂಬಳ ಬರ್ತಿದ್ದಂಗೆ ಕೊಟ್ಬಿಡ್ತೀನಿ. ನಿಮಗೆ ಒಳ್ಳೆ ಜಾಬ್ ಆಗಿದೆ ಅನ್ನೋದೇ ನಂಗೆ ನಂಬೋಕ್ಕಾಗಲ್ಲ ಬಿಡಿ, ಪರವಾಗಿಲ್ಲ, ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ಬಂದೆ, ನಿಮ್ಗೇನು ದುಡ್ಡು ಗಿಟ್ಟು ಕೊಡೋದು ಬೇಕಾಗಿಲ್ಲ, ನೀವು ಇಲ್ಲೇ ಕೊಟ್ಟಿಲ್ಲ, ಇನ್ನು ಅಲ್ಲೋಗಿ ಟ್ರಾನ್ಸ್ಫರ್ ಮಾಡ್ತೀರಾ ನನಗೆ ಅಂತ ಅವನು ಹೇಳಿದ್ರೆ, ಹ್ಞೂ ಬ್ರೋ ಅಂತ ಹೇಳ್ತಾರೆ. ಅದರಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ, ನೀವೇನು ದುಡ್ಡು ಕೊಡೋದು ಬೇಡ ನನಗೆ ಅಂತ ಹೇಳ್ತಾರೆ. ಬ್ರೋ ನನ್ನ ಕಷ್ಟ ನೋಡೋಕ್ಕಾಗದಿರ ಬೇಡ ಅಂತಿದ್ದೀರಾ ಅಂದರೆ, ನಾನು ನಮ್ಮ ಅಣ್ಣ ತಮ್ಮದಿರಿಗೆ ದುಡ್ಡು ಕೊಟ್ರೆ ಬಿಡಲ್ಲ, ವಸೂಲಿ ಮಾಡ್ತೀನಿ ಅಂತದ್ರಲ್ಲಿ ನೀವು ಜಸ್ಟ್ ಫ್ರೆಂಡ್, ನಿಮ್ಮ ಹತ್ರ ಬಿಡ್ತೀನ, ಮತ್ತು ಏನು ಬ್ರೋ ಹಿಂಗಂತಿದ್ದೀರಾ ಅಂದರೆ, ಏನಿಲ್ಲ ನೀನು ಕೊಡಬೇಕಾಗಿರೋ ದುಡ್ಡು ನಿಮ್ಮ ಹೆಂಡ್ತಿ ಬಂದು ನಾನು ಇರೋ ಜಾಗದಲ್ಲೇ ಕೊಟ್ಬಿಟ್ಟು ಹೋದ್ರು. ಏನೋ ರೋಹಿಣಿ ಬಂದು ಕೊಟ್ಲಾ ಅಂತ ಹೇಳ್ತಾನೆ. ಹ್ಞೂ ಬ್ರೋ ನಿಮ್ಮ ಸಿಸ್ಟರ್ಸ್ ಬಂದು ನಿಮ್ಮ ಹೆಂಡ್ತಿ ಕೊಟ್ಬಿಟ್ಟೋದ್ರು, ಯಾಕೆ ಸಿಸ್ಟರ್ ನಿಮ್ಗೆ ಹೇಳಿಲ್ವಾ ಅಂತ. ಇಲ್ಲೇ ಹೇಳಿಲ್ಲ ಅಂತೂ, ಒಳ್ಳೆ ಕೆಲಸ ಸಿಗಲಿಲ್ಲ ಅಂದರು, ಒಳ್ಳೆ ಹೆಂಡ್ತಿ ಸಿಕ್ಕಿದ್ದಾಳೆ ನಿಮಗೆ, ಬಿಡಿ, ಇನ್ನೇನಾದರೂ ದುಡ್ಡು ಗಿಡ್ಡು ಬೇಕು ಅಂದರೆ ಪಾರ್ಕಲ್ಲಿ ಇರ್ತೀನಿ, ಬನ್ನಿ ಮಾತಾಡೋಣ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ನು ನೋಡ್ತಾನೆ. ಇನ್ನು ಮನೋಜ ಮನೆಗೆ ಬಂದ್ಬಿಟ್ಟು ರೋಹಿಣಿ ಹತ್ರ ನಿಂತ್ಕೊಂಡು ರೋಹಿಣಿಗೆ ಥ್ಯಾಂಕ್ಸ್ ರೋಹಿಣಿ ಅಂತ ಹೇಳ್ತಾರೆ. ಯಾಕೆ ಮನೋಜ್ ಅಂದರೆ, ನೀನು ಬಂದು ಅವನಿಗೆ ಸಾಲ ಕೊಟ್ಟಿದ್ಯಲ್ಲ ರೋಹಿಣಿ, ನಿನಗೆ ತಲೆ ಮೇಲೆ ಬೆಟ್ಟ ಇದ್ರೂ ನನಗೆ ಸಾಲ ತೀರಿಸಿದ್ಯಲ್ಲ ರೋಹಿಣಿ ಅಂದರೆ, ಕಾಲ ಹತ್ರ ಇರೋ ಕಲ್ಲು ಬಗ್ಗೆ ಯೋಚನೆ ಮಾಡಿದ್ಯಲ್ಲ ರೋಹಿಣಿ ಅಂದರೆ, ಮನೋಜ್ ನಾನು ಎಷ್ಟೇ ಕಷ್ಟದಲ್ಲಿರ್ಬೋದು ಮನೋಜ್, ಆದರೆ ನೀವು ಕಷ್ಟ ಅನುಭವಿಸಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾರೆ. ನನಗೆ ನನ್ನ ಅಣ್ಣ ತಮ್ಮದಿರು ರಕ್ತ ಹಂಚ್ಕೊಂಡು ಹುಡ್ತವ್ರೆ, ಸಹಾಯ ಮಾಡಲಿಲ್ಲ ರೋಹಿಣಿ ಅಂತಿದ್ರಲ್ಲಿ ನೀನು ಮನ್ಸು ಹಚ್ಕೊಳಕ್ಕೆ ಬಂದವಳು, ನೀನು ನನಗೆ ಸಹಾಯ ಮಾಡೋದಿಲ್ಲ ಅಂತೇಳಿ. ಮನೋಜ್ ಹಂಗಲ್ಲ ಮನೋಜ್, ಅದು ರಕ್ತ ಹಂಚ್ಕೊಂಡು ಹುಟ್ಟಿರ್ಬೋದು, ಆದರೆ ನಾನು ನಿಮ್ಮ ಉಸಿರು ಹಂಚ್ಕೊ ಬಂದಿದ್ದೀನಿ ಮನೋಜ್, ನೀವು ಕಷ್ಟದಲ್ಲಿದ್ದರೆ ನನಗೆ ನೋಡೋಕ್ಕಾಗಲ್ಲ ಮನೋಜ್ ಅಂತ ಹೇಳ್ತಾರೆ. ಇಬ್ಬರು ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ಪ್ರೀತಿಯಿಂದ ತಪ್ಕೋತಾರೆ. ಇನ್ನು ಈ ಕಡೆ ಶಾಂತಿ ಈಚೆ ಬಂದಿರ್ತಾಳೆ. ಅಲ್ಲಿಗೆ ಮೀನ ಕರೆದಿರೋರೆಲ್ಲ ಬಂದಿರ್ತಾರೆ, ಬಂದು ನಿಂತಿರ್ತಾರೆ. ಆಗ ಶಾಂತಿ ಬಂದ್ಬಿಟ್ಟು, ಆಗ ಯಾರಮ್ಮ ನೀವೆಲ್ಲ ಇಲ್ಲಿ, ಇದೇನು ಇದು ಮಾರ್ಕೆಟಾ ಇಲ್ಲ ನ್ಯಾಯಬೆಲೆ ಅಂಗಡಿನ, ಇಲ್ಲೇನು ಕೊಡ್ತಾರೆ ಅಂತ ಹಿಂಗೆ ಬಂದು ನಿಂತಿದ್ದೀರಾ ನೀವೆಲ್ಲ ಅಂತ ಹೇಳ್ತಾರೆ. ಆಗ ಅವರೆಲ್ಲ ನಾವೆಲ್ಲ ಮೀನಿನ ಸ್ನೇಹಿತರು, ಮೀನ ಕೆಲ್ಸಕ್ಕೆ ಕರೆದಿದ್ಲು ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಳೆ. ಅದಕ್ಕೆ
ಇಲ್ಲಿ ನಾವೇನು ಓಂ ಶಾಂತಿಗೆ ಹೋಗ್ತೀರಾ ನೀವೆಲ್ಲ ಮಹಿಳಾ ಶಕ್ತಿಗಳು ಬಂದು ಭೋಗಕ್ಕೆ ಹೊರಡಿ ಅಂತ ಹೇಳ್ತಾರೆ. ನಾವು ಮೀನಾ ಕೆಲ್ಸಕ್ಕೆ ಕರೆದಿದ್ದಾಳೆ ಅದಕ್ಕೆ ಬಂದಿದ್ದೀವಿ ಅಂದರೆ ಅವಳೇ ಕೆಲಸದವಳು, ಇನ್ನು ಬೇರೆಯವ್ರ ಮೇಲೆ ಕೆಲಸಕ್ಕೆ ಕರೆದಿದ್ದಾಳ ಅಂತ ಹೇಳಿದ್ರೆ ಆಗ ಮೀನಿನ ಫ್ರೆಂಡ್ಸ್ ಹೇಳ್ತಾರೆ, ಅಲ್ಲ ಏನಮ್ಮ ನೀವು ಮನೆ ಸೊಸೆನ ಕೆಲಸದವಳು ಅಂತಿರಲ್ಲ, ನಿಮ್ಮ ಕಡೆ ಎಲ್ಲ ಹಿಂಗೇನಾ ಅಂತ ಹೇಳಿದ್ರೆ, ಓ ಏನು ಎಲ್ಲ ಸರ್ದಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರೇ ನನಗೆ ಬೈತಿದ್ದೀರಾ ಅಂತ ಹೇಳಿದ್ರೆ, ನೀವೆಲ್ಲ ಹೊರಡಿ ನಿನ್ನ ಕರೆದಿರೋಳು ಅವಳು ಇನ್ನೂ ಬಂದಿಲ್ಲ, ಅವಳು ಬಂದಮೇಲೆ ಬರೋಗಿ ಅಂತ ಶಾಂತಿ ಹೇಳಿದ್ರೆ, ಮೀನಾ ಕರೆದಿರೋದು ನಮ್ಮನ್ನ ಅವಳೇ ಬಂದು ಹೇಳಿದಾಗ ಹೋಗ್ತೀವಿ ನೀವು ಹೋಗಿ ಅಂತ ಹೇಳ್ತಾರೆ. ಆಗ ಶಾಂತಿ ಅಂತ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ನೀವು ಹಿಂಗೆ ಮಾತಾಡ್ತೀರಾ ಅಂತ, ಓ ಸಾಕು ನೀವು ಅವಳನ್ನ ಹೊಗಳಿದ್ದು ಅಂತ ಹೇಳ್ಬಿಟ್ಟು ಹೊಡಿ ಅವಳೇ ಬಂದು ಹೇಳಿ ಅವಾಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ನಿಂತಿರ್ತಾರೆ. ಸರಿ ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಶಾಂತಿ ಒಳಗಡೆ ಹೋಗ್ತಾ ಇರ್ತಾಳೆ. ಅವಾಗ ಅವರೆಲ್ಲ ಮೀನು ಮನೆ ಇವ್ರದಂತೆ ಕಣೆ, ಮೀನನ್ನು ಬಿಟ್ಟು ಬೇರೆ ಯಾರಾಗಿದ್ರೆ ಅಷ್ಟೊತ್ತಿಗೆ ಮನೆ ಹೊಡೆದು ಬಿಟ್ಟಿರೋರು ಅಂತ ಶಾಂತಿಗೆ ಹೇಳ್ತಾ ಇದ್ರೆ, ಶಾಂತಿ ಕೇಳಿಸ್ಕೊಂಡು ಸುಮ್ಮನೆ ನಿಂತು ಮೀನಾ ಬಾರೆ ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೋಣಿಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಗೈಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ವೀಡಿಯೋ ನೋಡ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.